ಮಂಗಳೂರಿನ ಸುಹಾಸ್ ಶೆಟ್ಟಿ ಭೀಕರ ಕೊಲೆ ಮತ್ತೊಮ್ಮೆ ರಾಜ್ಯದಲ್ಲಿ ಕರಾವಳಿಯಲ್ಲಿ ಲಾ ಆ್ಯಂಡ್ ಆರ್ಡರ್ ಅಂದರೆ ಏನು ಅನ್ನೋ ಪರಿಸ್ಥಿತಿ ಪ್ರಶ್ನೆ ಹೇಳೋ ಹಂಗೆ ಮಾಡಿದೆ. ಕತ್ತಲಾಗುವುದಕ್ಕಿಂತ ಮುಂಚೆ, ಪೂರ್ತಿ ಕತ್ತಲಾಗುವುದಕ್ಕಿಂತ ಮುಂಚೆ ನೂರಾರು ಜನ ನೋಡ್ತಿದ್ದಂಗೆ ಒಬ್ಬನನ್ನು ಇಷ್ಟು ಬರ್ಬರವಾಗಿ ಕೊಚ್ಚಿ ಕೊಂದು ತಮ್ಮ ಕಾರ್ ಹತ್ಕೊಂಡು ತಾವು ಹೋಗಬಹುದು ಅನ್ನೋದಾದರೆ ಪೊಲೀಸರ ಭಯ ಅನ್ನೋದು ಕ್ರಿಮಿನಲ್ಗಳಿಗೆ ಏನಾಗಿದೆ? ಎಸ್ ಅಬ್ದುಲ್ ರಜಾಕ್. ಮೊದಲನೇದಾಗಿ ಇವಾಗ ಶ್ರೀರಾಮ್ ಸೇನೆ ಅವರು ಇಷ್ಟೊಂದೆಲ್ಲ ಮಾತಾಡಿದ್ರಲ್ಲ ಲವ್ ಜಿಹಾದ್ ಬಗ್ಗೆ, ನಾವು ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ ಅಂತ. ಇವರ ಅಸ್ತಿತ್ವ ಏನು, ಇವರು ಹುಟ್ಟಿದ್ದು ಎಲ್ಲಿಂದ ಅಂತ ಹೇಳಿದ್ರೆ 2009 24 ಜನವರಿಗೆ ಒಂದು ಮಂಗಳೂರಿನಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಮಾಡಿ ಶ್ರೀರಾಮ ಸೇನೆಯ ಅಸ್ತಿತ್ವ ಮುಂದೆ ಬಂದಿದ್ದು ಇವರು ಇದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಬಂದುಬಿಟ್ಟು ಇದೇ ಹೆಣ್ಣು ಮಕ್ಕಳಿಗೆ ತ್ರಿಶೂಲ ಕೊಟ್ಟು ಇವರ ರಕ್ಷಣೆ ಬಗ್ಗೆ ಮಾತಾಡ್ತಿದ್ದಾರೆ. ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಯಾರಿಗಿರಬೇಕು ಅನ್ನೋದನ್ನು ಇವರೇ ತಿಳ್ಕೊಳ್ಳಿ. ಇದೆಲ್ಲ ಡಬಲ್ ಸ್ಟ್ಯಾಂಡರ್ಡ್ ನಮ್ಮಲ್ಲಿ ಇಲ್ಲ. ತೀರ್ಥಹಳ್ಳಿಯಲ್ಲಿ ಬಾಂಬ್ ಮಾಡಿದವನು ಹಂಗೆ ಅಂತ ಹೇಳಿದ್ರೆ ಅವನು ನಮಗೆ ಸೇರಿದವನಲ್ಲ. ಇವತ್ತು ನಾನು ಏನು ಕೇಳೋಕ್ಕೆ ಇಷ್ಟಪಡ್ತಿದ್ದೀನಿ, ಬಿ ಜೆ ಪಿನವರ ಸರ್ಕಾರ ಇದ್ದಾಗ ಗುಟ್ಟಾಗಿ ಇದೇ ಬಜರಂಗದಳದವ್ರನ್ನ ನೀವು ವೆಪನ್ ಟ್ರೈನಿಂಗನ್ನು ಕೊಟ್ರಿ, ಏರ್ ಗನ್ಸ್ಗಳದು ಅದೇನು AK-47 ಅಂತ ಸಿ ಟಿ ರವಿ ಅವ್ರು ಕೇಳಿದ್ರು. ಆವಾಗ ಇವ್ರಿಗೆಲ್ಲ ನೈತಿಕತೆ ಎಲ್ಲೋಯ್ತು? ಆಗ ಪ್ರಶ್ನೆ ಮಾಡೋಕ್ಕೆ ರಾಜ್ಯದ ಶಾಂತಿ ಸುವ್ಯವಸ್ಥೆ ಬಗ್ಗೆ ಇವರೆಲ್ಲ ಏನು ಮಾತಾಡೋಕ್ಕೆ ಬರಲಿಲ್ವಾ? ಹಬ್ಬಗಳ ಹೆಸರಲ್ಲಿ ಡಿಸ್ಗೈಸಲ್ಲಿ ಇವರು ತಲ್ವಾರ್ಗಳನ್ನು ಹಂಚಬಹುದು, ತ್ರಿಶೂಲಗಳ ಹೆಸರಲ್ಲಿ ಇವರು ಚಾಕುಗಳನ್ನು ಹಂಚಬಹುದು. ಹಂಚೋದಷ್ಟೇ ಅಲ್ಲದೆ ಇವರು ಚುಚ್ಚಿರಿ ಅಂತ ಹೇಳ್ಬಿಟ್ಟು ಬಹಿರಂಗವಾಗಿ ಹೇಳ್ಬೋದು. ಆವಾಗ ಒಂದ್ಸಲ ಬಂದುಬಿಟ್ಟು ಇವರು ಅದನ್ನು ಖಂಡಿಸಿದ್ದಿದ್ರೆ ಇವತ್ತು ಈ ಥರ ದಿನಗಳನ್ನು ನೋಡೋಕ್ಕೆ ಬರ್ತಿರ್ಲಿಲ್ಲ. ಇವಾಗ ಇವನು ಸುಹಾಸ್ ಶೆಟ್ಟಿ ಏನು ಧರ್ಮಗುರುನ ಸೊಸೈಟಿ 5 ಕೇಸಸ್ 2 ಮರ್ಡರ್ ಕೇಸಸ್ ಮೇಲೆ ಯಾರ್ದೋ ಮನೆ ಮಗನಿಗೆ ಹೆಣ ಅಲ್ಲೂ ಬೀಳ್ಸಕ್ಕೆ ಪ್ರಯತ್ನ ಪಟ್ಟವನು, ಮರ್ಡರ್ ಕೇಸಸ್ ಅಲ್ಲಿ ಇನ್ವಾಲ್ವ್ ಆಗಿರೋನು, ಇವನು ಬೀಳ್ತಿದ್ನಲ್ಲ ಹೆಣವನ್ನ. ಪ್ರಕಾರ ಡಿಪಿ ಹಾಕೊಂಡು ಈ ತರ ಇದನ್ನ ಬಿಜೆಪಿ ರವಿಕುಮಾರ್ ಒಂದ್ ನಿಮಿಷ. ಅವನು ಕ್ರಿಮಿನಲ್ ಅಂದ್ರೆ ನಡು ರಸ್ತೆಯಲ್ಲಿ ಕೊಂದು ಬಿಡಬಹುದಾ? ಇವ್ರದೆಲ್ಲ ನನ್ನ ಪ್ರಶ್ನೆ ಇರೋದಿಷ್ಟೇ. ಕೇಳ್ರಿ ಇಲ್ಲಿ ಒಳ್ಳೇದಾಗುತ್ತೆ. ಅಬ್ದುಲ್ ರಜಾಕ್, ಇದಕ್ಕೆ ನೀವು ಕಮ್ಯುನಲ್ ಆಂಗಲ್ ತೋರಿಸ್ತೀರಿ. ಅಬ್ದುಲ್ ರಜಾಕ್ ಒಂದು ನಿಮಿಷ ರೀ. ಇದು ಹೀಗೆ ಒಬ್ಬ ರೌಡಿ ಅವರವ್ರ ಮಧ್ಯೆ ಇದಕ್ಕೇನು ಸೊಸೈಟಿ ಬೇಡ. ಎಷ್ಟು ರೌಡಿಗಳಲ್ಲಿ ಇಷ್ಟಿಲ್ಲ ಯಾವತ್ತಿಂದ ಇವ್ರಿಗೆಲ್ಲ ಇವರು ಇದೆ. ಇವನು ಇಬ್ಬರನ್ನ ಬೀಳ್ತವನಲ್ವಾ? ಪೊಲೀಸ್ ಇಲಾಖೆ ಬಂದ್ ಮಾಡಕ್ ಹೇಳ್ರಿ. ಹಿಂದೂ ಮುಸ್ಲಿಂ ಪೊಲೀಸ್ ಸ್ಟೇಷನ್ಗೆ ಬಾಗ್ಲಾಕಣ, ಕೋರ್ಟ್ ಕಚೇರಿಗೆ ಬಾಗ್ಲಾಕಣ, ಯಾಕೆ ಬೇಕದು? ಪೊಲೀಸ್ ಇಲಾಖೆ ಮುಚ್ಚಿಬಿಡಕ್ ಹೇಳಿ. ನೀವೇ ಎಲ್ಲ ನೀವು ಮಾತಾಡಿದಾಗ ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾನು ಕೇಳ್ತಾ ಇರೋದು ಅದೇ ಪ್ರಶ್ನೆ. ರೌಡಿ ಹಿಂಗೆ ಆಗೋದು ಅನ್ನೋದಾದ್ರೆ ಪೊಲೀಸ್ ಸ್ಟೇಷನ್ಗೆ ಬಾಗ್ಲಾಕ. ಒಂದ್ ನಿಮಿಷ ಇರಿ. ನಾನು ವೈಲೆನ್ಸ್ ಅನ್ನ ಪ್ರಮೋಟ್ ಮಾಡ್ತಿಲ್ಲ. ಈ ತರ ನಾನು ಖಂಡಿಸ್ತೀನಿ. ಒಂದ್ ನಿಮಿಷ, ಇಷ್ಟಪಡ್ತಿರೋದು ಮೊಹಮ್ಮದ್ ಪೈಗಂಬರ್ನ ಬೈದಿದ್ದ ಅನ್ನೋ ಕಾರಣಕ್ಕಾಗಿ ಒಬ್ಬನ ಮನೆಗೆ ನುಗ್ಗಿ ಕೊಂದು ಹಾಕಿದ್ರೆ ನ್ಯಾಷನಲ್ ಚಾನೆಲ್ ನಲ್ಲಿ ಕುತ್ಕೊಂಡು ಅದನ್ನ ಸಪೋರ್ಟ್ ಮಾಡಿದವರು ನೀವು ವೈಲೆನ್ಸ್ ಒಂದು ವಿಷಯವನ್ನ ಬಿಟ್ಟು ಬೇರೆ ಯಾವ ವಿಷಯದಲ್ಲಿ ಮುಸಲ್ಮಾನರಾಗ್ಲಿ ನಾನಾಗ್ಲಿ ಈ ತರ ವರ್ತಿಸಿದ್ವಿ ಅಂತ ಆ ವಿಷಯದಲ್ಲಿ ನೋ ಕಾಂಪ್ರಮೈಸ್. ಏನು ಒಂದ್ಸಲ ಅಲ್ಲ 100 ಸಲ ಅಲ್ಲ, ಏನು ಮರ್ಡರ್ ಹೇಳ್ತೀನಿ. ಆ ವಿಷಯದಲ್ಲಿ ನೋ ಕಾಂಪ್ರಮೈಸ್. ಅನ್ರಿಟನ್ ರೂಲ್. ಐ ಆಮ್ ನಾಟ್ ಪ್ರಮೋಟಿಂಗ್. ನಾನ್ ಪ್ರಮೋಟ್ ದಟ್ ರೂಲ್ ಇಸ್ ನಾಟ್ ಇನ್ ದಿಸ್ ಕಂಟ್ರಿ. ಈ ದೇಶದಲ್ಲಿ ಇಲ್ಲ ಅದು. ನ್ಯಾಷನಲ್ ಚಾನೆಲ್ ನಲ್ಲಿ ಕೂತ್ಕೊಂಡು ಎವ್ರಿಥಿಂಗ್ ಇಸ್ 302 ಬಿಡಿಸಿ ಹೇಳ್ತೀನಿ. IPS ಸೆಕ್ಷನ್ 302 ಹೇಳ್ತೀನಿ. ನನ್ನ ಮಾತನ್ನ ದಯವಿಟ್ಟು ತಿರುಚಬೇಡಿ. ತಿರುಚ್ತಾ ಇಲ್ಲ ನಾನು. ನ್ಯಾಷನಲ್ ಚಾನೆಲ್ ಒಂದು ಕಗ್ಗೊಲೆಯನ್ನ ಕ್ಲೀನ್ ಚೀಟ್ ಕೊಡ್ತು. ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇದ್ದಿಲ್ಲ. ಮ್ಯಾಟರ್ ಇಸ್ ಕ್ಲೋಸ್. ಕೋರ್ಟ್ಸ್ ಹ್ಯಾವ್ ಗಿವನ್ ಕ್ಲೀನ್ ಚೀಟ್ ಅಂದ್ಮೇಲೆ ನೀವೇನಕ್ಕೆ ಮಾತಾಡ್ತೀರಾ? ನಾನು ಹೇಳ್ತಿರೋದು ಒಂದೇ ಒಂದು ಮಾತು. ಆ ಒಂದು ವಿಷಯ ಬಿಟ್ಟು ಈ ತರ ಡಿಬೇಟ್ ಇವತ್ತು ಇರೋದು ಏನು? ಈ ತರ ಕೊಲೆಗಳು ನಮ್ಮ ರಾಜ್ಯದಲ್ಲಿ ನಡಿಬೇಕಾ? ಯಾವ ತರ ಕೊಲೆ? ನೀನೊಬ್ಬ ಕೊಂದ ಕೇಡಿಗಳು, ವಿಶ್ವ ಹಿಂದೂ ಪರಿಷತ್ತಿನ ಹೇಡಿಗಳು ಇವ್ರು ಮಾಡಿಸ್ತಿರೋದು. ಇವರಿಂದ ನಮ್ಮ ರಾಜ್ಯಕ್ಕೆ
ಏನು ಅನುಕೂಲ ಇಲ್ಲ. ಇವರಿಂದ ಏನಾದರೂ ಒಂದು ಅಲ್ರಿ? 10 ಜನ ಮಕ್ಕಳು ಉದ್ಯೋಗ ಅಲ್ಲ ಅಥವಾ ಅವರ ಶಿಕ್ಷಣ ಇಲ್ಲ ಅವರಿಗೆ ಸ್ವಾಸ್ಥ್ಯ ಯಾವುದಾದ್ರಲ್ಲೂ ಹೆಲ್ಪ್ ಇದೆಯಾ? ಎಲ್ಲಿ ಹೋಗಿದ್ರು ಕೇಡಿಗಳು ಶವ ಸಂಸ್ಕಾರ ಮಾಡಿಲ್ರಿ. ಕೊರೋನಾ ಬಂದಾಗ ಮುಸಲ್ಮಾನರು ಮಾಡಿದ್ದನ್ನ ಮೆಚ್ಚಿದ್ರು ವೈಸ್ ಪ್ರೆಸಿಡೆಂಟು. ಇವತ್ತಿಗೂ ರೆಕಾರ್ಡ್ ಇದೆ. ಇದೆಲ್ಲ ರಾಜಕಾರಣಕ್ಕೋಸ್ಕರ ಇವರು ಬಳಸ್ತಾ ಇರೋದು. ಇವ್ರದೇ ಸರ್ಕಾರ ಇದ್ದಾಗ ಇವ್ರದೇ ಮುಖ್ಯಮಂತ್ರಿ, ಕ್ರಿಯೆಗೆ ಪ್ರತಿಕ್ರಿಯೆ ಅಂತಾರಲ್ಲ, ಅದಕ್ಕೆ ಇವತ್ತು ಉತ್ತರ ಇದೆಯಾ? ಮಾತಾಡಕ್ಕೆ ನೈತಿಕತೆ ಇದೆಯಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.